ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಸ್ವಿಫ್ಟ್ ಒಂದು ಪೆಟ್ರೋಲ್ ಇಂಜಿನ್ ಗಾಡಿ 2011 ಮಾಡಲು ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ವಿಡಿಯೋ ಕೆಳಗಡೆ ಟೈಟಲಲ್ಲೇ ನಂಬರ್ ಇರುತ್ತೆ. ಅಕಸ್ಮಾತ್ ಅಲ್ಲೇನಾದರೂ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಮಾತ್ರ ಈ ಗಾಡಿದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಗಾಡಿ ಡೀಟೇಲ್ಸ್ ಎಲ್ಲ ನೋಡ್ಕೊ ಮುಂಚೆ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಗಾಡಿದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ಕಾಲ್ ಮಾಡಿ ನಿಮಗೆ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡಿಬಿಡಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರ ತಿಳಿಸಿದರೆ ಅವರು ಏನೇನು ಹೇಳಿದೆ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಅದು 2011 ಮಾಡಲು ಸ್ವಿಫ್ಟ್ ಗಾಡಿ ಅಲ್ವಾ? ಸ್ವಿಫ್ಟ್ 2011. 2011 ವಿಡಿಯೋನಾ? ಇಲ್ಲ, ಇದು ZXi ಟಾಪ್ ಎಂಡು. ಓಕೆ. ZXi ಅಂದರೆ ಪೆಟ್ರೋಲ್ ಗಾಡಿನಾ? ಪೆಟ್ರೋಲ್ ಗಾಡಿ. ಓಕೆ ಸರ್. ಮಾಡಲು 11 ಅಲ್ವಾ? 11. ಓನರ್ ಎಷ್ಟು ಯಾರು ಸರ್? ಸರ್ ನಾನು 4ನೇ ಓನರು. ಎಷ್ಟು ಹೊಡಿ ಸರ್ ಗಾಡಿ? ಸರ್ ಇದು 1 ಚಿಲ್ಲರೆ ಹೊಡಿದೆ. 1 ಲಕ್ಷ ಮೇಲೆ ಹೊಡಿದೆಯಾ? ಹೌದು. ಓಕೆ. ಮೈಲೇಜ್ ಎಲ್ಲ ಏನು ಬರುತ್ತೆ ಸರ್ ಈ ಗಾಡಿ? ಸರ್ 20-22 ಬರುತ್ತೆ. ಓಕೆ. ಇದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವಾ? ಇನ್ಸೂರೆನ್ಸ್ ಮಾತ್ರ ಲ್ಯಾಪ್ಸ್ ಆಗಿದೆ. ಹಾಂ. FC ರನ್ನಿಂಗ್ ಇದೆ. ಓಕೆ. ಇನ್ಸೂರೆನ್ಸ್ ಇಂಥ ಅವ್ರಿಗೆ ಕಟ್ಕೊಡ್ತೀರಾ ಹೆಂಗೆ ಸರ್ ಅದು? ನೋಡೋಣ ಸರ್, ನಮ್ಮ ರೇಟ್ ಬಂದರೆ ನಾವೇ ಕಟ್ಕೊಡ್ತೀವಿ. ಹ್ಞೂ. ಇಲ್ಲ ಅಂದರೆ ಅವರೇ ನಾವೇ ಕಟ್ಕೊಡ್ತೀವಿ ಅಂದ್ರೂ ಪರವಾಗಿಲ್ಲ. ಓಕೆ. FC ಇನ್ನು ಎಷ್ಟು ವರ್ಷ ಇದೆ? ಇನ್ನೂ 1 ವರ್ಷ ಇದೆ. ಓಕೆ. ಟೈರ್ಗಳೆಲ್ಲ ಹೆಂಗಿದಾವೆ? 100% ಇದೆ. 100% ಇದಾವಾ? ಓಕೆ ಓಕೆ. ಹೌದು. ಸ್ಟೆಪ್ನಿ ಇದೆ ಗಾಡೀಲಿ? ಏನು ಸರ್? ಸ್ಟೆಪ್ನಿ ಟೈರ್ ಇದೆಯಾ? ಹೌದೌದು. ಓಕೆ. ಗಾಡೀಲಿ AC ಪವರ್ ಇಂಪೋರ್ಟ್ ಎಲ್ಲ ವರ್ಕಿಂಗ್ ಇದಾವಾ? AC ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮು ಹ್ಞೂ. ಎಲ್ಲ ಕಂಪ್ನಿಯಿಂದ ಏನು ಬಂದಿದೆ ಎಲ್ಲ ಇದೆ. ಓಕೆ. ಎಲ್ಲ ಓಕೆ ಇದಾವಾ? ಎಲ್ಲ ಓಕೆ ಇದೆ. ಸೀಟ್ ಎಲ್ಲ ಚೆನ್ನಾಗಿದೆ ಸರ್? ಸೀಟಲ್ಲಿ ಲೆದರ್ ಸೀಟ್ಸು. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆ, ರೀಪೇಂಟ್ ಆಗಿದೆ ಸರ್ ಏನಾದರೂ? ಸ್ವಲ್ಪ ಲೇಟಾಗಿ ಆಗಿದೆ. ಹ್ಞೂ. ಬಂದು ನೋಡಲಿ ಗಾಡಿನ, ಓಕೆ ಆದರೆ ಮಾತಾಡೋಣ. ಓಕೆ. ಇಂಜಿನ್ ಹಂಗಾರೆ ಎಲ್ಲ ಓಕೆ ಇದೆಯಾ? ಇಂಜಿನ್ ಎಲ್ಲ 100% ಇದೆ. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರಾ? ಏನಿಲ್ಲ. ಓಕೆ. ಡಾಕ್ಯುಮೆಂಟ್ಸ್ ಒರಿಜಿನಲ್ ನಿಮ್ಮ ಕಡೆ ಇದಾವಾ? ಹೌದೌದು. ಓಕೆ ಸರ್. ಗಾಡಿ ಇರೋದಿಲ್ಲ ಸರ್ ಇದು? ಸರ್ ಇದು ಬೆಂಗಳೂರು ಡಿಸ್ಟಿಕ್ಕು, ಹೊಸಕೋಟೆ ತಾಲೂಕು, ಹೊಸಕೋಟೆ ಟೌನು. ಹೊಸಕೋಟೆ ಟೌನ್ ಎಲ್ಲ ಇದೆಯಾ? ಹಾಂ, ಮನೆ ಹತ್ರ ಇದೆ. ಓಕೆ. ರೇಟ್ ಏನು ಹೇಳ್ತಾರೆ ಗಾಡಿಗೆ? ಸರ್ ನಾನು 3.5 ಹೇಳ್ತಾ ಇದ್ದೀನಿ, ಹೆಚ್ಚು ಕಡಿಮೆ ಆಗುತ್ತೆ. 3.5 ಲಕ್ಷ ಹೇಳ್ತಿದ್ರೆ ಬಂದಾಗ ಹೆಚ್ಚು ಕಮ್ಮಿ ಆಗುತ್ತೆ? ಹೌದೌದು. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ? ಇದೇ ಕಾಂಟ್ಯಾಕ್ಟ್ ನಂಬರ್. ಸರಿ ಸರ್. ಓಕೆ.